ತುಂಬ ಚಿಕ್ಕದಾದ ಒಂದು ಊರಿನಲ್ಲಿ ತಾಯಿ ಚಾಮುಂಡೇಶ್ವರಿ ತುಂಬ ದೊಡ್ಡದಾಗಿ ನೆಲೆಸಿದ್ದಾಳೆ. ನೋಡೋಕ್ಕೆ ಎರಡು ಕಣ್ಣಂತೂ ಸಾಕಾಗೋದಿಲ್ಲ. ಅದ್ಭುತವಾದ ವ್ಯೂ ಇದೆ. ಇವಾಗ ಕಾರ್ತಿಕ ಮಾಸ ಶುರುವಾಗಿರೋದ್ರಿಂದ ಸ್ವಲ್ಪ ಭಕ್ತರು ಜಾಸ್ತಿ ಇದ್ದಾರೆ. ಬಟ್ ತುಂಬ ಅದ್ಭುತವಾಗಿ ತುಂಬ ಡೆವಲಪ್ಗಳು ತುಂಬ ಚೆನ್ನಾಗಿ ಭಕ್ತರಿಗೆ ಅನುಕೂಲವಾಗಲಿ, ದಾಸೋಹ ಪ್ರತಿಯೊಂದು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅದ್ಭುತ. ಅದು ಎರಡು ಮಾತುಗಳಲ್ಲಿ ಹೇಳೋಕ್ಕೆ ಸಾಕಾಗೋದಿಲ್ಲ. ದೂರದಿಂದ ಇದನ್ನ ಈ ದೃಶ್ಯ ವೈಭವನ ನೋಡ್ತಿದ್ರೆ ಎರಡು ಕಣ್ಣು ಸಾಕಾಗೋದಿಲ್ಲ. ಸಾಲಲ್ಲೂ ನಮಗೊಂದು 10-15 ನಿಮಿಷಕ್ಕೆ ದರ್ಶನ ಆಯಿತು. ದರ್ಶನ ಮುಗಿಸಿ ಹೊರಗಡೆ ಬಂದ ತಕ್ಷಣ ಕಣ್ಣುಗಳಿಗೆ ನನಗೇನು ನಂಬೋಕ್ಕಾಗಿಲ್ಲ, ಅಷ್ಟು ಡೆವಲಪ್ ಆಗಿಬಿಟ್ಟಿದೆ. ಆ ತಾಯಿ ಅದೇನೋ ಅಷ್ಟು ಚೆನ್ನಾಗಿ ಈ ಕ್ಷೇತ್ರನ ಅಭಿವೃದ್ಧಿ ಮಾಡ್ಕೊತಾ ಇದ್ದಾಳೆ ಅಂತ ಅನಿಸ್ತಾ ಇದೆ. ದೂರದಿಂದ ವ್ಯೂ ನೋಡಿನೇ ವಾವ್ ಅನಿಸ್ಬಿಡ್ತು. ನಾವು ಸುಮಾರು ಒಂದು 4 ಗಂಟೆ ಸಂಜೆ ಟೈಮಿಗೆ ಬಂದಿದ್ವಿ. ಸ್ವಲ್ಪ ಕ್ರೌಡು ಕಮ್ಮಿ ಇತ್ತು, ಅಂತ ಹೆವಿ ಕ್ರೌಡ್ ಇರಲಿಲ್ಲ. ಈಗ ನಾವು ವಿಷ್ಣುವಿನ ದಶಾವತಾರಗಳನ್ನ ಈ ತಾಯಿ ಸಮೀಪಕ್ಕೆ ಹೋಗಬೇಕಾದ್ರೆ ಪ್ರತಿಷ್ಠಾಪನೆ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಎಲ್ಲ ಅವತಾರಗಳು ಇದೆ. ನರಸಿಂಹ ಅವತಾರ, ವಾಮಾವತಾರ, ಇನ್ನು ಏನು ಅವತಾರಗಳು ಇದೆಯಲ್ಲ ಎಲ್ಲ ಅವತಾರಗಳು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡೋಕ್ಕೆ ಎರಡು ಕಣ್ಣು ಸಾಕಾಗೋದಿಲ್ಲ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಇನ್ನು ಅಲ್ಲಿ ಹೋಗಿ ದೇವಿದ ದರ್ಶನ ತಗೊಂಡು, ಮಂಗಳಾರತಿ ತಗೊಂಡು, ಆ ಮೇಲಿನಿಂದ ಒಂದು ಸುತ್ತ ಕ್ಷೇತ್ರದ ದರ್ಶನ ನೋಡ್ತಾ ಇದ್ರೆ ವಾವ್ ಅನಿಸ್ಬಿಡ್ತು ನನಗಂತೂ. ತುಂಬ ಅದ್ಭುತವಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಈ ಜಲಪಾತದ ಸೃಷ್ಟಿನೂ ತುಂಬ ಚೆನ್ನಾಗಿದೆ. ತುಂಬ ಅದ್ಭುತ. ನಾವು ಇಲ್ಲಿಂದ ಒಂದು ಸೆಲ್ಫಿಗೆ ಒಂದು ಫೋಟೋ, ಒಂದು ವಿಡಿಯೋ ತಗೊಂಡು ಮುಂದಕ್ಕೆ ಬಂದ್ವಿ. ಚೆನ್ನಾಗಿದೆ. ಅಲ್ಲಿಂದ ಬಂತಿದ್ದಂಗೆ ಇನ್ನೊಂದು ನಮ್ಮ ಪರಂಪರೆ ಅಂತ ಒಂದು ಕಾನ್ಸೆಪ್ಟ್ ಮಾಡಿದ್ದಾರೆ. ಈ ಕ್ಷೇತ್ರ ಹೆಂಗೆ ಡೆವಲಪ್ ಆಯಿತು ಅಂತ ಅದೊಂದು, ಮತ್ತು ನಮ್ಮ ಹಳೆ ಕಾಲದ್ದು ಅಗ್ರಿಕಲ್ಚರ್ ಇರ್ಬೋದು, ನಮ್ಮ ರಾಜರುಗಳಿರ್ಬೋದು, ನಮ್ಮ ದಾಸರು ಇರ್ಬೋದು, ಮತ್ತು ನಮ್ಮ ಸೈನಿಕರು ಹಳೆ ಕಾಲದ್ದು ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ನಮ್ಮ ಬಸವಣ್ಣವರು, ರಾಯರು ಮುಂತಾದದ್ದು ಎಲ್ಲರದ್ದು ತುಂಬ ಚೆನ್ನಾಗಿದೆ. ಇದೊಂದು ಮಕ್ಕಳುಗಳಿಗೆ ತೋರಿಸ್ಬೇಕಾಗಿರೋದು ನಮ್ಮ ಕಲೆಗಳು, ಕಲ್ಚರು, ಆ್ಯಕ್ಟಿವಿಟಿಗಳು ಎಲ್ಲ ತುಂಬ ಚೆನ್ನಾಗಿದೆ. ವರ್ತ್ 50 ರೂಪೀಸ್ ಚಾರ್ಜಸ್ ಇರುತ್ತೆ. ಹೋಗಿ ನೋಡೋದ್ರಲ್ಲಿ ಮೋಸ ಇಲ್ಲ. ಹೋಗಿ ನೋಡಬೇಕು. ತುಂಬ ಚೆನ್ನಾಗಿದೆ. ನಮ್ಮ ಒಡೆಯರುಗಳ ಬಗ್ಗೆನೂ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅದೊಂದು ಅಪ್ರಿಷಿಯೇಟ್. ತುಂಬ ಚೆನ್ನಾಗಿದೆ. ಅಲ್ಲಿಂದ ಇನ್ನೇನು ತಾಯಿದ ನೋಡ್ಕೊಂಡ್ವಿ. ನಾವು ಬಂದಿರೋ ಟೈಮ್ ಇವತ್ತು ಬಸವಣ್ಣ ಇರಲಿಲ್ಲ. ತೇರು ರೆಡಿಯಾಗಿತ್ತು ಸಂಜೆಗೆ. ಯಾಕಂದರೆ ಇವಾಗ ಕಾರ್ತಿಕ ಮಾಸ ಅಲ್ವಾ. ಕಾರ್ತಿಕ ಮಾಸಕ್ಕೆ ತೇರಲ್ಲಿ ಇವಾಗ ಸಂಜೆಯಿಂದ ಇತ್ತು ಅಂತ ನಾವು ಸ್ವಲ್ಪ ದೂರದಿಂದ ಬಂದ್ಬಿದ್ದೆ. ಹಾಗಾಗಿ ನಾವು ದರ್ಶನ ಮುಗಿಸಿ ಹೊರಟ್ವಿ. ಮರುಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ, ಮರುಳು ಮಾಡಿಕೊಂಡೆಯಲ್ಲೇ ಮಾಯಾದೇವಿಯೇ, ಇರುಳು ಹಗಲು ಏಕವಾಗಿ ಹರಿಯು ನಿನ್ನ ಬಿಡದಿ ಪಂಕ್ತಿ ಮರುಳು ಮಾಡಿಕೊಂಡೆಯಲ್ಲೇ. ಒಂದು ಸ್ಟ್ಯಾಚು ಇಲ್ಲಿ ಮಾಡಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ಮದುವೆಗಳು ಇನ್ನೊಂದು ಏನಾದರೂ ಆಗಲ್ಲ ಅದನ್ನ ತೆಂಗಿನಕಾಯಿ ಕಟ್ಟೋದ್ರಿಂದ ತುಂಬ ಬೇಗ ಅದು ಪ್ರತಿಫಲ ಕೊಡ್ತಾ ಇದೆ. ಸೊ ಇದೊಂಥರ ವೈಬ್ಸಪ್ಪ. ತುಂಬ ಚೆನ್ನಾಗಿದೆ. ಏನು ಬಾಬಾ ಅದ್ಭುತ. ನಾನು ನೋಡಿರೋ ಟೈಮಲ್ಲಿ ತುಂಬ ಶಾರ್ಟ್ ಟೈಮಲ್ಲಿ ತುಂಬ ಬೆಳೆದಂಥ ಕ್ಷೇತ್ರ ಇದು. ಬಟ್ ಅವ್ರು ಹೇಳೋ ಪ್ರಕಾರ 22 ವರ್ಷದಿಂದ ಇದೆ ಅಂತ ಹೇಳ್ತಾರೆ. ಜನಗಳಿಗೆಲ್ಲ ಒಂದು 2010-12 ಮೇಲ್ಗಡೆ ತುಂಬ ಇದು ಪಬ್ಲಿಸಿಟಿ ಆಯಿತು. ತುಂಬ ಚೆನ್ನಾಗಿದೆ. ವಾವ್, ನೋಡ್ಕೊಳ್ಳಿ ಒಂದ್ಸಲ. ಸುಂದರವಾದ ಪ್ರಕೃತಿ ಮಧ್ಯದಲ್ಲಿ ತಾಯಿ ನಿಂತಿದ್ದಾಳೆ. ಎಲ್ಲರಿಗೂ ಥ್ಯಾಂಕ್ ಯು.